ಬಿಗ್ ಬಾಸ್ ನ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ ನಾನು ಹೇಳೋದಿಲ್ಲ, ಒಂದು ಹಿಂಟ್ ಕೊಡ್ತೀನಿ ಮಂಜು, ಗೆಸ್ ಮಾಡ್ಬೇಕು. ಓಕೆನಾ? ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಎಸ್, ನಾನಂತೂ ಅಲ್ವೇ ಅಲ್ಲ, ಯಾಕಂದ್ರೆ ನನಗಿನ್ನೂ ಮದುವೆ ಆಗಿಲ್ಲ, ನಿಮಗೂ ಮದುವೆ ಆಗಿಲ್ಲ, ಅದು ಹೆಂಗಾಗುತ್ತೆ. ಎಸ್, ನೆಕ್ಸ್ಟ್ ಕಂಟೆಸ್ಟೆಂಟ್ ಈಸ್ ಕರಿಮಣಿ ಧಾರಾವಾಹಿಯ ನಟಿ ಸ್ಪಂದನ ಅವರು. ಕರಿಮಣಿ ಸೀರಿಯಲ್ ನಲ್ಲಿ ಸಾಹಿತ್ಯ ಆಗಿ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದ್ರು. ಈಗ ಸ್ಪಂದನ ಅವರು ಸ್ಪಂದನ ಆಗಿ ಬಿಗ್ ಬಾಸ್ ಮನೆಗೆ ಬಲಗಾಲಿಟ್ಟು ಪ್ರವೇಶವನ್ನ ಮಾಡಿದ್ದಾರೆ. ಒಳ್ಳೆ ಗ್ಲಾಮರಸ್ ಗೊಂಬೆ. ಸುದೀಪ್ ಅವ್ರು ಹೇಳ್ದಾಗೆ ರೀಸೆಂಟ್ ಕನ್ನಡ ಕಿರುತೆರೆಯ ಕ್ರಶ್ ಅಂತಾನೆ ಹೇಳ್ಬಹುದು. ಬಬ್ಲಿ ಬಬ್ಲಿ ಆಗಿ ತುಂಬಾ ಚೆನ್ನಾಗಿ ಡುಮ್ಗೆ ಅಷ್ಟೊಂದು ನಮ್ಗೆ ಗೊತ್ತಿಲ್ಲಮ್ಮ, ನಮ್ಗೆಲ್ಲಾನು ನಾವು ಲೋಕಲ್ ಅಲ್ವಾ, ನಾವು ಪಕ್ಕ ಲೋಕಲ್, ನಾವು ಹಂಗೆಲ್ಲ ಹೊಗಳಿದ್ರೆ ಮಾತ್ರ ಇಂಪ್ರೆಸ್ ಆಗೋದಾಯ್ತಾ? ನೀನು ಡುಮ್ಡುಮ್ಕೆ ಅಂದ್ರೆ ಹಾರಿಸ್ತಾರೆ, ಅದೆಲ್ಲ ಇಲ್ವೇ ಇಲ್ಲ. ಚೆನ್ನಾಗಿದ್ದಾರೆ. ಏನು ಅಂದ್ರೆ ಅತ್ಲಾಗ ಅವ್ರು ಒಂಟಿನೂ ಅಲ್ಲ, ಈ ಕಡೆ ಜಂಟಿನೂ ಅಲ್ಲ, ಒಂಥರ ಮಧ್ಯಂತರದಲ್ಲಿ ಸಿಕ್ಕಾಕೊಂಡು ಒಳಗಡೆ ಹೋಗಿ ಅವ್ರಿಗೆ ಪ್ಲಸ್ ಪಾಯಿಂಟ್. ಯಾವ ತರ ಆಡ್ತಾರೆ ಅನ್ನೋದು ಲಾಸ್ಟ್ ಅಲ್ಲಿ ಸುದೀಪ್ ಅವ್ರು ಹೇಳಿದ್ರಲ್ಲ, ಯಾವ ತರ ಆಡ್ತಾರೆ, ಯಾವ ತರ ಆಡ್ಬೇಕು ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಅಂತೇನೋ ಒಂದು ಮಾತನ್ನ ಹೇಳಿದ್ರು. ಸೊ ಅದು ಸ್ಪಂದನ ಅವರು ಹೆಂಗ್ ತಗೊಂತಾರೆ ಅನ್ನೋಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಮೈಸೂರಿನ ಹುಡುಗಿ ಸ್ಪಂದನ ಅವರು ಬಲಗಾಲಿಟ್ಟು ದಸರಾ ಅವ್ರ ಊರಲ್ಲಿ ನಡೀತಾ ಇದ್ರು ಕೂಡ ಬಿಗ್ ಬಾಸ್ ಮನೆಯ ಒಂದು ದೊಡ್ಡ ಆಟವನ್ನ ಆಡೋದಕ್ಕೆ ಬಂದಿದ್ದಾರೆ. ಸೊ ಐ ಥಿಂಕ್ ದಸರಾ ದೀಪಾವಳಿ ಎಲ್ಲ ಪಟಾಕಿ ಯಾವೊಂದಾದ್ರೂ ಆಗಿರ್ಬೇಕು, ಹಚ್ಚೋರು ನಾವಾಗಿರ್ಬೇಕು ಅಂತ ಹೇಳ್ಬಿಟ್ಟು ದಸರಾ ಹಬ್ಬಕ್ಕೆ ಬಲಗಾಲಿಟ್ಟು ದೀಪಾವಳಿ ಹಬ್ಬವನ್ನ ದೊಡ್ಡ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿ ಕಪ್ ಗೆದ್ಕೊಂಡು ಬರ್ತಾರ ಅನ್ನೋಂಥದ್ದು ನೋಡ್ಬೇಕು. ಕಪ್ ಗೆದ್ದಿಲ್ಲ ಅಂದ್ರೂ ಆಲ್ರೆಡಿ ಹುಡುಗರ ಮನ್ಸೆಲ್ಲ ಗೆದ್ದಿದ್ದಾರೆ. ಬಿಗ್ ಬಾಸ್ ಮೂಲಕ ಇನ್ನಷ್ಟು ಜನರ ಮನ್ಸನ್ನ ಗೆಲ್ತಾರೆ ಅಂತ ಅನ್ಸುತ್ತೆ. 100%. ಎಂಡ್ ಆಫ್ ದ ಡೇ ಏನಂತಂದ್ರೆ ಟಾಸ್ಕ್ ಅದು ಇದು ಅಂತೆಲ್ಲ ಬಂದಾಗೆಲ್ಲೂ ಕೂಡ ಆಡ್ಲೇಬೇಕು. ಮೈಂಡ್ ಗೇಮ್ ಅಂತೂ ಆಡ್ಲೇಬೇಕು. ಅದರೊಟ್ಟಿಗೆ ಅವರು ಯಾವ ರೀತಿ ಮನೆಗೆ ಅಡ್ಜಸ್ಟ್ ಆಗ್ತಾರೆ, ಅದ್ರ ಜೊತೆಗೆ ಅಲ್ಲೆಲ್ಲ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಈಗ ಬಂದಿರುವಂತಹ ಸ್ಪಂದನ ಅವ್ರ ಬಗ್ಗೆ ಎಷ್ಟೇ ಹೇಳಿದ್ರು ಕೂಡ ಸಾಹಿತ್ಯ ಅವರ ಅಭಿಮಾನಿಗಳೆಲ್ಲರೂ ಕೂಡ ಅವ್ರಿಗೆ ವೋಟ್ ಹಾಕ್ತಾರೆ. ಸೊ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂತಂದ್ರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತಹ ಸ್ಪಂದನ ಅವರ ಆಟ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೇಕು ಅಂತಂದ್ರೆ ಬಿಗ್ ಬಾಸ್ ನ ಪ್ರತಿಯೊಂದು ಎಪಿಸೋಡ್ಗಳನ್ನ ನೀವು ನೋಡ್ಲೇಬೇಕು. ಹಾಗೇನೆ ಸಾಹಿತ್ಯ ಆಗಿ ಇಷ್ಟು ದಿನ ಕೂಡ ಅವರು ನಿಮ್ಮನ್ನೆಲ್ಲಾನು ಕೂಡ ಎಂಟರ್ಟೈನ್ ಮಾಡಿದ್ರು. ಈಗ ಸ್ಪಂದನ ಆಗಿ ನಿಮ್ಮನ್ನೆಲ್ಲಾನು ಕೂಡ ಎಂಟರ್ಟೈನ್ ಮಾಡ್ತಾರೆ. ಸ್ಪಂದನ ಅವರಿಗೆ ಮೈಸೂರಿನ ಹುಡುಗಿ, ಮೈಸೂರು ಪಾಕ್ ತರ ಸ್ವೀಟ್ ಆಗಿರುವಂತಹ ಸ್ಪಂದನ ಅವರಿಗೆ ಆಲ್ ದ ಬೆಸ್ಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.